ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಕೈ ಎಡ್ಜ್ ಯೂಟ್ಯೂಬ್ ಚಾನಲ್. ಸಾಮಾಜಿಕ ತಾರತಮ್ಯಗಳ ವಿರುದ್ಧ ಹೋರಾಡಿ ಸಮಾನತೆ ಸಾರಿದ ಹಾಗೂ ಭಕ್ತಿಯ ಕಾಯಕದ ಬಗ್ಗೆ ಅರಿವನ್ನು ಮೂಡಿಸಿದ ವಚನಕಾರರಲ್ಲಿ ಒಬ್ಬರಾದಂತಹ ಮಡಿವಾಳ ಮಾಚಿದೇವರ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತಿದ್ದೀನಿ. ಹಲವಾರು ವಚನಕಾರರ ಮಧ್ಯ ಜಾತೀಯತೆಯ ಸುಳಿಗೆ ಬಲಿಯಾಗಿ ಕೆಲವೇ ಜನರ ಮನದಲ್ಲಿ ಮನೆ ಮಾಡಿರುವಂತಹ ವ್ಯಕ್ತಿ ಮಡಿವಾಳ ಮಾಚಿದೇವರು. ಅವರ ಕುರಿತು ಕತೆ ಹಾಗೂ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಚನಕಾರರಲ್ಲಿ ಬಸವೇಶ್ವರರ ಹೆಸರನ್ನ ಕೇಳಿರ್ತೀವಿ, ಅಕ್ಕ ಮಹಾದೇವಿಯವರ ಹೆಸರನ್ನ ಕೇಳಿರ್ತೀವಿ, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಅಲ್ಲಮ ಪ್ರಭುಗಳು, ಚನ್ನಮಲ್ಲಿಕಾರ್ಜುನ, ಕನಕದಾಸರು, ಹೀಗೆ ಹಲವಾರು ವಚನಕಾರರ ವಿಚಾರಧಾರೆಗಳು ನಮ್ಮ ಮನಸ್ಸಲ್ಲಿ ಇವತ್ತಿಗೂ ಕೂಡ ಇದೆ. ಆದರೆ ಈ ಸಾಲಿಗೆ ಸೇರಿದ್ರೂ ಕೂಡ ಸಮಾಜದ ಮುನ್ನೆಲೆಗೆ ಬರ್ದೇನೆ ಇವರ ಬಗ್ಗೆ ಎಷ್ಟೋ ಜನಕ್ಕೆ ತಿಳಿದೆ ಇವತ್ತು ಕೂಡ ಹಲವಾರು ವಿಚಾರಗಳು ಹುದುಗಿ ಹೋಗಿದೆ. ಇವರ ಕತೆ ಹಾಗೂ ವಿಚಾರಧಾರೆಗಳನ್ನು ಆದಷ್ಟು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಈ ವಿಡಿಯೋ ಮಾಡಲಿ ಅಂತ ಬಯಸ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರು ಕೂಡ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಈ ವಿಡಿಯೋನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಶರಣರ ಅಗ್ರಗಣ್ಯ ಸಾಲಿನಲ್ಲಿ ನಿಲ್ಲುವಂತಹ ಮಡಿವಾಳ ಮಾಚಿದೇವರ ಜಯಂತಿ ಪ್ರತಿ ವರ್ಷದ ಫೆಬ್ರವರಿ 1ನೇ ತಾರೀಕು ಸೆಲೆಬ್ರೇಷನ್ ಮಾಡ್ತಾರೆ. 12ನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು, ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದ ಅವಕಾಶದಲ್ಲಿ ವಂಚನೆ, ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಗಳನ್ನ ಕಾಣ್ಬೋದಿತ್ತು. ಈ ಥರದ ತಾರತಮ್ಯಗಳಿಂದ ಮಹಿಳೆಯರು, ವ್ಯಕ್ತಿನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ಹತಾಶೆಗೊಂಡು ತಮ್ಮ ಬದುಕಿನ ಆಸೆಯನ್ನೇ ಮಣ್ಣು ಮಾಡಿಟ್ಟಿದ್ರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒದಗಿಸುವ ಬಸವೇಶ್ವರರು, ಅಕ್ಕ ಮಹಾದೇವಿ, ಶಂಕರಾಚಾರ್ಯರು, ರಾಮಾನುಜರು, ಅಲ್ಲಮ ಪ್ರಭುಗಳು, ಚನ್ನಮಲ್ಲಿಕಾರ್ಜುನ, ಕನಕದಾಸರು, ಹಾಗೆ ಮಡಿವಾಳ ಮಾಚಿದೇವರ ಪಾಲುಗಳು ಪ್ರಮುಖವಾಗಿರ್ತಿತ್ತು. ಮಡಿವಾಳ ಮಾಚಿದೇವರ ಜನನದ ವಿಚಾರವಾಗಿ ನೋಡೋದಾದ್ರೆ ಇವರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ ಜನಿಸ್ತಾರೆ. ಇವರ ತಂದೆ ಹೆಸರು ಪರ್ವತಯ್ಯ, ಹಾಗೆ ತಾಯಿ ಸುಜ್ಞಾನವ್ವ. ಇವರ ಮಗನಾಗಿ ಹುಟ್ಟಿರುವಂತಹ ಮಡಿವಾಳ ಮಾಚಿದೇವರ ಕಾಲ ಯಾವುದು ಅಂತ ನೋಡೋದಾದ್ರೆ ಕ್ರಿಸ್ತ ಶಕ 1120ರಿಂದ 1130 ನಡುವೆ ಎಂದು ಅಂದಾಜಿಸಲಾಗಿದೆ. ಇವರನ್ನ ಕುರಿತು ಇರುವಂತಹ ಕಥೆಯನ್ನ ನೋಡೋದಾದ್ರೆ ಇವರನ್ನ ವೀರಭದ್ರನ ಅವತಾರ ಅಂತ ಕರೀತಾರೆ. ದಕ್ಷನನ್ನ ಸಂಹಾರ ಮಾಡಿ ಅತಿ ಉತ್ಸಾಹದಿಂದ ಶಿವನನ್ನ ಕಾಣಲು ಬಂದಂತಹ ವೀರಭದ್ರ ಅವರು ಶಿವನ ಸಭೆಯೊಳಗೆ ನಡೆದು ಬರ್ತಿರ್ತಾರೆ. ಸಭೆಯಲ್ಲಿರುವಂತಹ ಶಿವಭಕ್ತರಿಗೆ ಇವರು ಹಾಕಿರುವಂತಹ ಅವರ ಬಟ್ಟೆ ಅಂದ್ರೆ ಉತ್ತರೀಯ, ಅವರ ಸೆರಗು ತಾಕುತ್ತೆ. ವಿಜಯದ ಉದ್ವೇಗದಲ್ಲಿ ಆದಂತಹ ಆ ತಪ್ಪಿಗೆ ಭೂಲೋಕದಲ್ಲಿ ಮಡಿವಾಳರಾಗಿ ಜನಿಸಿ ಶರಣರ ವಸ್ತುಗಳನ್ನ ಸ್ವಚ್ಛ ಮಾಡಿ ಅಂದ್ರೆ ಮಡಿ ಮಾಡುವ ಕಾಯಕ ಮಾಡಿ ದೋಷ ಮುಕ್ತರಾಗಿ ಬರುವಂತೆ ಶಿವರ ಆದೇಶವಾಗುತ್ತದೆ. ಮಾಚಿದೇವರನ್ನ ವೀರಭದ್ರನ ದೇವಾಂಶ ಸಂಭೂತ ಅವತಾರ ಪುರುಷನೆಂದು ಕರೀತಾರೆ. ಇದು ಸಾಮಾನ್ಯ ರೂಢಿಯಲ್ಲಿರುವಂತಹ ವಿಶೇಷವಾಗಿರುತ್ತೆ. ಮಡಿವಾಳ ಮಾಚೆಯರ ಕುರಿತಾಗಿ ಇನ್ನೂ ಒಂದು ಭಕ್ತಿಯ ಕಥೆಯನ್ನು ನೋಡ್ಬೋದು. ಈ ಕತೆ ಅವರಲ್ಲಿರುವಂತಹ ಅಚಲ ಭಕ್ತಿಯನ್ನು ತೋರಿಸುತ್ತೆ. ಇವರು ಹುಟ್ಟಿನಿಂದ ಮಾಡ್ತಿದ್ದಂತಹ ಕೆಲಸ ಏನಾಗಿತ್ತು ಅಂದ್ರೆ ಮಡಿವಾಳಿಕೆ ಅಂದ್ರೆ ಬಟ್ಟೆಯನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ಆಗಿತ್ತು. ಹಿಮಾಲಯದಷ್ಟು ದೃಢವಾದ ಭಕ್ತಿಯನ್ನ ತನ್ನ ಕಾಯಕದ ರೂಪದಲ್ಲಿಯೇ ತೋರಿಸ್ತಿದ್ದಂತಹ ಇವರಿಗೆ ಸಾಕ್ಷಾತ್ ಶಿವನಿಂದ ಒಂದು ಪರೀಕ್ಷೆ ನಡೆಯುತ್ತೆ. ಜಂಗಮ ವೇಷದಲ್ಲಿ ಬಂದಂತಹ ಶಿವ ತನ್ನ ಬಟ್ಟೆಗಳನ್ನು ಕೊಟ್ಟು ಆ ಬಟ್ಟೆಗಳನ್ನ ಮಡಿವಾಳ ಮಾಚಯ್ಯ ಅವರ ಹೆಂಡತಿ ಮಲ್ಲಿಗೆಯಮ್ಮಳ ಎದೆ ಬಗೆದ ರಕ್ತದಿಂದ ಒಗೆದು ಒಣಗಿಸಿ ಕೊಡುವಂತೆ ತಾವು ಷರತ್ತನ್ನು ವಿಧಿಸ್ತಾರೆ. ಶಿವನ ಪರೀಕ್ಷೆಯಲ್ಲಿ ಗೆದ್ದು ತನ್ನ ಭಕ್ತಿಯ ಕಾಯಕವನ್ನ ಇಡೀ ಜಗತ್ತಿಗೆ ತೋರಿಸಿದಂತಹ ವ್ಯಕ್ತಿ ಮಾಚಿದೇವರಾಗಿದ್ದಾರೆ. ಇವರ ಕಾಯಕದ ಭಕ್ತಿ ಎಷ್ಟು ಪರಾಕಾಷ್ಠೆಗೆ ತಲುಪಿತ್ತು ಅಂತ ಅಂದ್ರೆ ಶಿವಶರಣರ ಹಾಗೂ ಕಾಯಕದಲ್ಲಿ ನಿಷ್ಠೆಯುಳ್ಳವರ ಮೈಲಿಗೆಯ ಬಟ್ಟೆಗಳನ್ನ ಮಾತ್ರ ಇವರು ಮಡಿ ಮಾಡಿ ಅವರಿಗೆ ಮುಟ್ಟಿಸುವಂತಹ ಕಾಯಕ ಇವರದಾಗಿತ್ತು. ಮಡಿ ಬಟ್ಟೆ ಹೊತ್ಕೊಂಡು ವೀರ ಗಂಟೆಯನ್ನ ಬಾರಿಸುತ್ತಾ ಭಕ್ತರಲ್ಲದವರು ತಮ್ಮನ್ನ ಮುಟ್ಟಬಾರದೆಂಬ ನಿಯಮವನ್ನ ತಮಗೆ ತಾವೇ ವಿಧಿಸಿಕೊಂಡಿದ್ದಂತಹ ಮಹಾನ್ ವ್ಯಕ್ತಿ ಇವರಾಗಿರ್ತಾರೆ. ಮಡಿವಾಳ ಮಾಚಯ್ಯನವರ ಕಲ್ಯಾಣದ ಅನುಭವ ಮಂಟಪದ ಕಾಯಕ ಏನಾಗಿತ್ತು ಅಂತ ನೋಡೋದಾದ್ರೆ ಅನುಭವ ಮಂಟಪ ಕಟ್ಟುವಲ್ಲಿ ಮಡಿವಾಳ ಮಾಚಿದೇವರ ಕಾಯಕ ಅತಿ ಪ್ರಮುಖವಾಗಿತ್ತು. ದೇಶದ ನಾನಾ ಭಾಗಗಳಿಂದ ಆ ಸಂದರ್ಭದಲ್ಲೇ ಕಲ್ಯಾಣಕ್ಕೆ ಬರುವವರ ಸಂಖ್ಯೆ ಅತ್ಯಂತ ಗಣನೀಯವಾಗಿರ್ತಿತ್ತು. ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವವರನ್ನ ಪರೀಕ್ಷಿಸಿ ಅವರಿಗೆ ಮಡಿ ಹಾಸಿ ಸ್ವಾಗತಿಸುವಂತಹ ಕೆಲಸ ಮಡಿವಾಳ ಮಾಚಿದೇವರದಾಗಿತ್ತು.
ಮಡಿವಾಳ ಮಾಚಿದೇವರ ಪರೀಕ್ಷೆಗೊಳಗಾಗದೆ ಅವರು ಕಲ್ಯಾಣಕ್ಕೆ ಪ್ರವೇಶವನ್ನು ಪಡೆಯುವಂತಿರಲಿಲ್ಲ. ವ್ಯಕ್ತಿತ್ವ ವಿಕಸನ ಮತ್ತು ಸಾಮಾಜಿಕ ಪರಿವರ್ತನೆಗಾಗಿ ಸತ್ಯ, ನೇರ, ನಿಷ್ಠುರ ನಡೆ ನುಡಿಗಳಿಂದಾಗಿ ಸಮಾಜವನ್ನು ಜಾಗೃತಿಗೊಳಿಸಿದಂತಹ ದಾರ್ಶನಿಕರು ಮಡಿವಾಳ ಮಾಚಿದೇವರು. ಇವರು ಜನಿಸಿದಂತಹ ಮಡಿವಾಳ ಸಮುದಾಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಇಂತಹ ಸಮುದಾಯ ಇವತ್ತು 18 ರಾಜ್ಯಗಳಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇದ್ದು, ಕರ್ನಾಟಕದಲ್ಲಿ ಪ್ರಸ್ತುತ ಆಳುವ ಸರ್ಕಾರಗಳು ಕೇವಲ ಆಶ್ವಾಸನೆ ಕೊಡುವುದಾಗಬಾರದು, ತಕ್ಷಣವೇ ಪರಿಶಿಷ್ಟ ಜಾತಿಗೆ ಸೇರಿಸುವಂತಹ ಮಹತ್ವದ ಕಾರ್ಯ ಸರ್ಕಾರ ಮಾಡಬೇಕಾಗಿರುತ್ತೆ. ಈಗಾಗಲೇ ಚಿತ್ರದುರ್ಗದ ಪೂಜ್ಯ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಜೊತೆಗೆ ರಾಜ್ಯದ ಮಡಿವಾಳ ಸಂಘದ ವತಿಯಿಂದ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದು, ಈ ಸಮುದಾಯದ ಬೇಡಿಕೆ ಪತ್ರಗಳು, ಸಮುದಾಯದ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದು, ಆಳುವ ಸರ್ಕಾರಕ್ಕೆ ಸಾಕಷ್ಟು ಬಾರಿ ವಿನಂತಿಯನ್ನು ಮಾಡಿಕೊಂಡಿದೆ. ಇದನ್ನು ಪರಿಶೀಲಿಸಿ ತಾವೇ ಹೇಳಿದ ಹಾಗೆ ಅನ್ನಪೂರ್ಣಮ್ಮನವರ ವರದಿಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅನ್ನುವಂತಹ ಸಾಕಷ್ಟು ದಿನಗಳ ಈ ಬೇಡಿಕೆಯನ್ನು ಆದಷ್ಟು ಬೇಗ ಪರಿಶಿಷ್ಟ ಜಾತಿಗೆ ಸೇರಿಸುವಂತಹ ಕೆಲಸ ಮಾಡಬೇಕು. ಫೆಬ್ರವರಿ 1ರಂದು ನಡೆದಂತಹ ಮಡಿವಾಳ ಮಾಚಿದೇವರ ಜಯಂತಿಯ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ಸಮುದಾಯದ ಎಲ್ಲ ಮಠಗಳಿಗೆ ಬೆಂಗಳೂರಿನ ಸುತ್ತಮುತ್ತ 1 ಎಕರೆ ಜಾಗ ನೀಡುವ ವಿಚಾರವನ್ನು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಇದರ ಪ್ರಕಾರ ಮಡಿವಾಳ ಸಮುದಾಯದ ಗುರುಪೀಠಕ್ಕೆ 1 ಎಕರೆ ಜಾಗವನ್ನು ನೀಡೋದಕ್ಕೋಸ್ಕರ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ಮಡಿವಾಳ ಮಾಚಿದೇವರ ವಿಚಾರಧಾರೆಗಳು ಕೇವಲ ಒಂದು ಜಾತಿಗೆ ಸೀಮಿತ ಆಗಿರಬಾರದು, ಇದು ಸಮಾಜದ ಸಾಮರಸ್ಯಕ್ಕೆ ಒಂದು ದಾರಿಯಾಗಿರಬೇಕು. ಬಸವೇಶ್ವರರು, ಶಂಕರಾಚಾರ್ಯರು, ಅಕ್ಕಮಹಾದೇವಿ, ಚನ್ನಮಲ್ಲಿಕಾರ್ಜುನ ಈ ಪ್ರಮುಖರ ಸಾಲಿಗೆ ಸೇರಿರುವಂತಹ ಮಡಿವಾಳ ಮಾಚಿದೇವರಿಗೂ ಕೂಡ ಸಮಾಜದಲ್ಲಿ ಪ್ರಮುಖವಾದ ಸ್ಥಾನಮಾನವನ್ನು ತಿಳಿಸಬೇಕು. ಜಾತೀಯತೆಯನ್ನ ಹಾಗೆ ಮೇಲು ಕೀಳು, ಅಸ್ಪೃಶ್ಯತೆ, ತಾರತಮ್ಯವನ್ನ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಂತಹ ಹಲವಾರು ವಚನಕಾರರಲ್ಲಿ ಮಡಿವಾಳ ಮಾಚಿದೇವರು ಕೂಡ ಪ್ರಮುಖರು. ಇವರನ್ನ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸ್ತೇನೆ, ಓವರ್ ಆಲ್ ಒಂದು ಸಮುದಾಯದ ಇಡೀ ಒಂದು ಸಮಾಜದ ಪ್ರಮುಖ ವ್ಯಕ್ತಿಯಾಗಿ ನಾವೆಲ್ಲ ಇವರನ್ನ ಆಕ್ಸೆಪ್ಟ್ ಮಾಡಬೇಕು. ಮಡಿವಾಳ ಮಾಚಿದೇವರ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ತಿಳಿಸೋದಕ್ಕೆ ನನಗೆ ಸಹಕಾರಿಯಾಗಿರುವಂತಹ ನಿಸರ್ಗ ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರು ಹಾಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ನ ಮಾಜಿ ಸದಸ್ಯರಾದಂತಹ ಬಸವರಾಜ್ ಕೋಪರ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಒಂದು ಸಮುದಾಯಕ್ಕೆ ಮಾತ್ರ ಸೇರಿಸದೆ ಓವರ್ ಆಲ್ ಸಮಾಜದ ಅಭಿವೃದ್ಧಿಗೆ, ಸಮಾಜದಲ್ಲಿ ಇದ್ದಂತಹ ಅಸ್ಪೃಶ್ಯತೆ, ಜಾತಿ ತಾರತಮ್ಯವನ್ನು ದೂರ ಮಾಡೋದಕ್ಕೋಸ್ಕರ ವಚನಕಾರರ ಗುಂಪಿನಲ್ಲಿ ಸೇರಿರುವಂತಹ ಅಗ್ರಗಣ್ಯರಾಗಿರುವಂತಹ ಮಡಿವಾಳ ಮಾಚಿದೇವರ ಕಿರುಪರಿಚಯ ಈ ದೃಷ್ಟಿಯಲ್ಲಿ ನೋಡ್ತಾ ಈ ವಿಡಿಯೋನ ದಯವಿಟ್ಟು ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡೋದ್ರ ಮೂಲಕ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.